ನಮಸ್ಕಾರ ಎಲ್ಲರಿಗೂ ಸರ್ ಜನಾರ್ದನ್ ಸರ್ ಮಾತಾಡ್ತಿರೋದು ಕುಶಲವೇ ಕ್ಷೇಮವೇ ಸೌಖ್ಯವೇ ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ 75,000 ಸಬ್ಸ್ಕ್ರೈಬರ್ಸ್ ಆಗಬೇಕು ಅಂತ ನನ್ನದೊಂದು ಆಸೆ. ಇನ್ನೊಂದು 1 ಅಥವಾ 2 ವಾರದಲ್ಲಿ ನೀವು ಮನಸ್ಸು ಮಾಡಿದರೆ ಆಗ್ತದೆ, ನೀವು ಮನಸ್ಸು ಮಾಡೋದಿದ್ರೆ ಆಗೋದಿಲ್ಲ. IPL ಆಕ್ಷನ್ ಇದ್ದು ಟೀಮ್ ಅನಾಲಿಸಿಸ್ ಅಲ್ಲ, ಅನಾಲಿಸಿಸ್ ಮಾಡಲಿಕ್ಕೆ ನನಗೇನು ಗೊತ್ತಿಲ್ಲ, ಟೀಮ್ ಬಗ್ಗೆ ಮಾತಾಡ್ತಾ ಇದ್ದೇನೆ. ಇವತ್ತಿನ ತಂಡ ಪಂಜಾಬ್ ಕಿಂಗ್ಸ್, ಹಾಗೂ ಇವತ್ತು KKR ವಿಡಿಯೋ ಕೂಡ ಬರ್ತದೆ. ಸ್ವಲ್ಪ ಹೊತ್ತಾದಮೇಲೆ KKR ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತೇನೆ. ಈಗ ಮಾತಾಡ್ತಾ ಇರೋದು ನಾನು ಪಂಜಾಬ್ ಕಿಂಗ್ಸ್. ಪಂಜಾಬ್ ಕಿಂಗ್ಸ್ ಈ ಒಂದು IPL ಅಲ್ಲಿ ಒಂದು ದೊಡ್ಡ ಒಂದು ಮಹತ್ವದ ನಿರ್ಧಾರಕ್ಕೆ ಮುಂದಾಗಿತ್ತು. ಏನು ಅಂತಂದರೆ, ನಾವು ರಿಟೈನ್ ಮಾಡೋದು 2 ಪ್ಲೇಯರ್ಸ್ ಮಾರ್ರೆ, ನಾವು 110 ಕೋಟಿ ಇಟ್ಕೊಂಡು ಆಕ್ಷನಿಗೆ ಹೋಗ್ತೇವೆ, ಎಲ್ಲರಿಗೆ ಸೈಕ್ ಮಾಡ್ತೇವೆ, ನಾವು ದೊಡ್ಡ ತಂಡ ಕಟ್ತೇವೆ, ಬೇರೆ ಎಲ್ಲರ ಆಕ್ಷನನ್ನು ಹಾಳು ಮಾಡಿ ಹಾಕ್ತೇವೆ ಅಂತ. ಹಾಳು ಮಾಡಿದ್ರೆ ಇಲ್ಲೋ ಗೊತ್ತಿಲ್ಲ, ಬಟ್ ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದರೆ ಒಳ್ಳೆ ತಂಡ ಮಾಡಿದೆ ಅಂತ ನಾ ಅಂದ್ಕೊಳ್ತಾ ಇದ್ದೇನೆ. ವಿನ್ನಿಂಗ್ ತಂಡನ ಅದೆಲ್ಲ ನಂಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ಮತ್ತೆ ಮಾತಾಡುವ. ಯಾರನ್ನೆಲ್ಲ ರಿಟೈನ್ ಮಾಡಿದ್ರು? 2 ಪ್ಲೇಯರ್ಸ್, ಇಬ್ಬರು ಸಿಂಗ್, ಒಂದು ಪ್ರಭ್ ಸಿಮ್ರನ್ ಸಿಂಗ್, ಇನ್ನೊಂದು ಶಶಾಂಕ್ ಸಿಂಗ್. ಪ್ರಭ್ ಸಿಮ್ರನ್ ಸಿಂಗ್ ಒಂಥರ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ನು, ಕೆಲವೊಂದು ಮ್ಯಾಚಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದಿದ್ದಾರೆ, ಕೆಲವೊಂದು ಮ್ಯಾಚಲ್ಲಿ ಪ್ಲೇಯಿಂಗ್ 11 ಕಾಣಿಸ್ಕೊಂಡಿದ್ದಾರೆ. ಅಂದರೆ ಫುಲ್ ಬ್ಯಾಟಿಂಗಲ್ಲಿ ಸಹ ಇದ್ರು, ಬೌಲಿಂಗ್ ಆಗುವಾಗ ಸಹ ಇದ್ರು, ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಅಲ್ಲ ಅಂತ ಆ ಥರ ಹೇಳ್ತಾ ಇರೋದು. ಆ್ಯಂಡ್ ಆನ್ ದಿ ಅದರ್ ಹ್ಯಾಂಡ್ ಶಶಾಂಕ್ ಸಿಂಗ್ ಅವರು ಲಾಸ್ಟ್ ಆಕ್ಷನಲ್ಲಿ, ಮಿನಿ ಆಕ್ಷನ್ನಲ್ಲಿ ಬೈ ಮಿಸ್ಟೇಕ್ ಆಗಿ ಸೆಲೆಕ್ಟ್ ಆಗಿದ್ದು. ಬೇರೆ ಶಶಾಂಕ್ ಸಿಂಗನ್ನು ಸೆಲೆಕ್ಟ್ ಮಾಡ್ಲಿಕ್ಕೆ ಹೋಗಿ ಈ ಶಶಾಂಕ್ ಸಿಂಗನ್ನು ಬೈ ಮಾಡಿ ಕೊನೆಗೆ ಅಯ್ಯಯ್ಯೋ ನಮಗೆ ಇವ ಬ್ಯಾಡ್ ಆಗಿತ್ತು ಅಂತೆಲ್ಲ ಹೇಳಿ ಮತ್ತೆ ಪರವಾಗಿಲ್ಲ ಇಟ್ಕೊಳ್ತೇವೆ ಅಂತ ಹೇಳಿದರು. ಅದಾದಮೇಲೆ ಅವರೇ ಮ್ಯಾಚ್ ವಿನ್ನರ್ ಆಗಿ ಟರ್ನ್ ಆದರು. ಎಂತಹ ಒಂದು ಲೈಫ್ ಸ್ಟೋರಿ ಅಲ್ಲ ಮಾರ್ರೆ. ಈಗ ಅವರು ಐ ಥಿಂಕ್ 5.5 ಕೋಟಿ ಕೊಟ್ಟು ರಿಟೈನ್ ಮಾಡಿಕೊಂಡಿದ್ರು. RTM ಅಲ್ಲ, ರಿಟೈನ್ ಮಾಡಿಕೊಂಡಿದ್ರು. ಪ್ರಭ್ ಸಿಮ್ರನ್ ಸಿಂಗ್ ಅವ್ರನ್ನ ರಿಟೈನ್ ಮಾಡಿಕೊಂಡಿದ್ರು. ಮತ್ತು ಯಾರನ್ನು ಸಹ ಬೈ ಮಾಡಿರಲಿಲ್ಲ, ರಿಟೈನ್ ಮಾಡಿರಲಿಲ್ಲ. ಈ ಒಂದು ಆಕ್ಷನ್ನಲ್ಲಿ ಭಾರಿ ದೊಡ್ಡ ಸುದ್ದಿಗೆ ಕಾರಣ ಆಗಿದ್ದೇನು ಅಂತಂದರೆ, ಫಸ್ಟ್ ಬೈ ಮಾಡಿದ್ದೆ ಶ್ರೇಯಸ್ ಅಯ್ಯರ್. ನಿಮ್ಗೆ ಗೊತ್ತುಂಟು, ಇಲ್ಲೇ ಹಾಕಿಬಿಡ್ತೇನೆ. ಶ್ರೇಯಸ್ ಅಯ್ಯರ್ ಅವ್ರನ್ನ ಬೈ ಮಾಡಿದ್ರು 26.25 ಕೋಟಿಗೆ. ಸ್ವಲ್ಪ ಹೊತ್ತಾದಮೇಲೆ ಪಂತ್ ಅವ್ರನ್ನ LSG ಬೈ ಮಾಡಿದ್ರು, ಅದು 27 ಕೋಟಿಗೆ. ಸೊ ಆದರೂ ಸಹ 26.25 ಕೋಟಿ ಅಂತ ಆದಾಗ ಓ ಮೈ ಗಾಡ್, ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನಿಸಿತು. ಯಾಕಂತಂದರೆ ಒನ್ ಡೈಮೆನ್ಷನ್ ಅಂತಂದರೆ ಅವರು ಆಲ್ರೌಂಡರ್ ಅಲ್ಲ, ಅಥವಾ ಬೌಲಿಂಗ್ ಆಪ್ಷನ್ ಇಲ್ಲ ಹಾಗೆ, ಅಥವಾ ವಿಕೆಟ್ ಕೀಪರ್ ಕೂಡ ಅಲ್ಲ, ಒಬ್ಬ ಪ್ರಾಪರ್ ಬ್ಯಾಟ್ಸ್ಮನ್. ಅವರಿಗೆ 26.25 ಕೋಟಿ ಕೊಡಬೇಕಿತ್ತ ಅಂತ. ಬಟ್ ಅವರಿಗೆ ಕ್ಯಾಪ್ಟನ್ ಬೇಕಿತ್ತು. ಆ ಕಡೆಯಿಂದ ಕಾಂಪಿಟೇಷನ್ ಇದ್ದದ್ರಿಂದಾಗಿ ಪ್ರೈಸ್ ಜಾಸ್ತಿ ಆಗ್ತಾ ಹೋಗಿ ಶ್ರೇಯಸ್ ಅಯ್ಯರ್ ಅವರು 26.25 ಕೋಟಿಗೆ ಸೇಲ್ ಆದರು. ಎಸ್, ಓಪನಿಂಗ್ ಬ್ಯಾಟ್ಸ್ಮನ್ ಪ್ರಭ್ ಸಿಮ್ರನ್ ಸಿಂಗ್. ಶ್ರೇಯಸ್ ಅಯ್ಯರ್ ಓಪನರ್ ಅಲ್ಲ, 1 ಡೌನ್, ಇನ್ನೊಬ್ಬ ಓಪನರ್ ಬೇಕು. ಒಟ್ರಾಶಿ ಒಂದು ಟೀಮ್ ಬಿಲ್ಡ್ ಮಾಡಿದ್ದಾರೆ, ಬೈ ಮಾಡಿದ್ದಾರೆ ಪ್ಲೇಯರ್ಸನ್ನು. ಈಗ ಇರುವ ಒಂದು ಪ್ಲೇಯರ್ಸಲ್ಲಿ ಹೀಗೆ ಓಪನರಲ್ಲಿ ನಂಬರ್ 4 ಯಾರು ಆಡ್ಬೋದು, ನಂಬರ್ 5 ಯಾರು ಆಡ್ಬೋದು ಅಂತ ಹಾಗೆ ಟೀಮ್ ಪಿಕ್ ಮಾಡಬೇಕು. ಕರೆಕ್ಟ್ ಸ್ಲಾಟಿಗೆ ಕರೆಕ್ಟ್ ಆಗಿರುವಂತಹ ಟೀಮ್ ಬೈ ಮಾಡಿದಲ್ಲ, ಅಥವಾ ಪ್ಲೇಯರ್ಸನ್ನು ಬೈ ಮಾಡಿದಲ್ಲ, ಒಟ್ಟು ಬೈ ಮಾಡಿದ್ರು. ಆ ಬೈ ಮಾಡಿದ ತಂಡದಲ್ಲಿ ಈಗ ಪ್ಲೇಯಿಂಗ್ 11 ನಾವು ಮಾಡ್ತಾ ಇದ್ದೇವೆ. ಸೊ ಜಾಸ್ ಇಂಗ್ಲಿಸ್ ಅವ್ರನ್ನ ಬೈ ಮಾಡಿದ್ದಾರೆ. ಸೊ ಅವರು ಓಪನಿಂಗ್ ಸ್ಲಾಟಿಗೆ ಫಿಟ್ ಆಗ್ತಾರೆ. ಅವರು ವಿಕೆಟ್ ಕೀಪರ್. ಪ್ರಭ್ ಸಿಮ್ರನ್ ಸಿಂಗ್ ಸಹ ವಿಕೆಟ್ ಕೀಪರೇ. ಜಾಶ್ ಇಂಗ್ಲಿಸ್ ಅವರಿಗೆ ವಿಕೆಟ್ ಕೀಪಿಂಗ್ ಜವಾಬ್ದಾರಿ ಕೊಟ್ಟು ಅವ್ರು 2.6 ಕ್ರೋರಿಗೆ ಬೈ ಮಾಡಿದ್ದಾರೆ. ಸೊ ಅವರು ಓಪನರ್ ಆಗ್ಬೋದು, ಪ್ರಭ್ ಸಿಮ್ರನ್ ಸಿಂಗ್ ಆ್ಯಂಡ್ ಜಾಶ್ ಇಂಗ್ಲಿಸ್. 1 ಡೌನಲ್ಲಿ ಶ್ರೇಯಸ್ ಅಯ್ಯರ್ ಅವರು ಬರ್ತಾರೆ. ಅದಾದಮೇಲೆ 2 ಆಸ್ಟ್ರೇಲಿಯಾದವ್ರನ್ನ ಬೈ ಮಾಡಿದ್ದಾರೆ. ಜಾಶ್ ಇಂಗ್ಲಿಸ್ ಕೂಡ ಆಸ್ಟ್ರೇಲಿಯಾದವರೇ. ಈಗ ನಮ್ಮ RCB ತಂಡ ಹೇಗೆ ಇಂಗ್ಲೆಂಡ್ ಪ್ಲೇಯರ್ಸಿಂದ ಹೋದರು, ಪಂಜಾಬ್ ಕಿಂಗ್ಸ್ ಆಸ್ಟ್ರೇಲಿಯಾ ತಂಡದ ಹಿಂದೆ ಹೋಗಿದ್ದಾರೆ. ಯಾಕಂತಂದರೆ ಪಂಜಾಬ್ ಸೆಲೆಕ್ಷನ್ ಕಮಿಟಿಯಲ್ಲಿ ಇವರಿದ್ದಾರಲ್ಲ, ಪಾಂಟಿಂಗ್ ಇದ್ದಾರಲ್ಲ. ಎಸ್, ಸೊ ಸ್ಟಾಯ್ನಿಸ್ ಹಾಗೂ ಮ್ಯಾಕ್ಸ್ವೆಲ್. ಸ್ಟಾಯ್ನಿಸ್ 11 ಕೋಟಿಗೆ ಸಿಕ್ಕಿದ್ರು. ಮ್ಯಾಕ್ಸ್ವೆಲ್ ಅವರು ಬರೀ 4 ಕೋಟಿಗೆ. ಅವರ ಒಂದು ಕ್ಯಾಲಿಬರಿಗೆ ಅದು ಕಡಿಮೆ ಆಯಿತು, 4 ಕೋಟಿ ಕಡಿಮೆ ಆಯಿತು. ಬಟ್ ಯಾಕೆ ಬರೀ 4 ಕೋಟಿಗೆ ಹೋಗಿರೋದು ಅಂತಂದರೆ, ಅವರ ಒಂದು ಇನ್ಕನ್ಸಿಸ್ಟೆಂಟ್ ಗೇಮಿಂದ ಅವರು ಬರೀ 4 ಕೋಟಿಗೆ ಸೇಲ್ ಆಗಿದೆ. ಇಲ್ಲೇ ಇದ್ದರೆ ಎನಿ ಡೇ ಎನಿ ಟೈಮ್ ಅವರ ಕ್ಯಾಲಿಬರಿಗೆ, ಅವರು ಭಯಂಕರ ಸೀರಿಯಸ್ ಆಗಿದ್ದರೆ, ಅವರ ಗೇಮ್ ಬಗ್ಗೆ ಎಲ್ಲ ಇದ್ದರೆ 10 ಕೋಟಿ ಮೇಲೆ ಹೋಗುವಂಥ ಆಟಗಾರ. ಬಟ್ ಈ ಸಲ ಬರೀ 4 ಕೋಟಿಗೆ ಹೋಗಿದ್ದಾರೆ. ಸ್ಟಾಯ್ನಿಸ್ ಅಂತೂ ಪ್ರಳಯಾಂತಕಾರಿ ಬ್ಯಾಟ್ಸ್ಮನ್. ಇಬ್ಬರು ಸಹ ಒಳ್ಳೆ ಆಲ್ರೌಂಡರು, ಇಬ್ಬರು ಸಹ ಬ್ಯಾಟ್ ಸ್ವಿಂಗ್ ಎಲ್ಲ ಒಳ್ಳೆ ಉಂಟು. ಸ್ಟಾಯ್ನಿಸ್ ಮೀಡಿಯಂ ಪೇಸ್ ಬಾಲ್ ಹಾಕಿದರೆ, ಮ್ಯಾಕ್ಸ್ವೆಲ್ ಅವರು ಸ್ಪಿನ್ ಬೌಲಿಂಗ್ ಹಾಕ್ತಾರೆ, ಆಫ್ ಸ್ಪಿನ್ ಹಾಕ್ತಾರೆ. ಸೊ ಇವರು ಸಾಲ್ಟ್, ಸ್ಟಾಯ್ನಿಸ್, ಮ್ಯಾಕ್ಸ್ವೆಲ್. ಅದಾದಮೇಲೆ ಶಶಾಂಕ್ ಸಿಂಗ್ ಅವ್ರನ್ನ ರಿಟೈನ್ ಮಾಡಿದ್ದಾರೆ. ಇಲ್ಲಿಯ ತನಕ ಬ್ಯಾಟಿಂಗ್ ಲುಕ್ಸ್ ಸೋ ಗುಡ್. ಅದಾದಮೇಲೆ ಒಬ್ಬ ಪ್ರಾಪರ್ ಆಲ್ರೌಂಡರ್ ಬೇಕಿತ್ತು. ನನಗೆ ಇತ್ತೀಚಿನ ದಿನಗಳಲ್ಲಿ ಭಾರಿ ಇಷ್ಟ ಆಗುವಂಥ ಆಲ್ರೌಂಡರ್, ಬೌಲಿಂಗ್ ಆಲ್ರೌಂಡರ್, ಬಟ್ ಬ್ಯಾಟಿಂಗ್ ಕೂಡ ಅಷ್ಟೇ ಒಳ್ಳೆ ಮಾಡ್ತಾರೆ. ದಟ್ ಈಸ್ ಮಾರ್ಕೋ ಆ್ಯನ್ಸನ್. 7 ಕೋಟಿಗೆ ಸೇಲ್ ಆಗಿದ್ದಾರೆ. ಸೊ ಎಷ್ಟು ಫಾರಿನರ್ಸ್ ಆಯ್ತಪ್ಪ? 1, 2, 3, 4 ಫಾರಿನರ್ಸ್ ಇಷ್ಟು ಇದರಲ್ಲಿ ಆಗೇ ಆಯಿತು. ಸೊ ಮಿಕ್ಕಂಥ ಆಟಗಾರರೆಲ್ಲರೂ ಕೂಡ ಇಂಡಿಯಾದವರೇ ಆಗಿರಬೇಕು.
ಹರ್ಪ್ರೀತ್ ಬ್ರಾರ್ ಇದು ಒಂಥರ ಬೌಲಿಂಗ್ ಆಲ್ರೌಂಡರ್. ಮಾರ್ಕೋ ಆ್ಯನ್ಸನ್ ಅಷ್ಟು ಬ್ಯಾಟಿಂಗ್ ಸೂಪರಾಗಿ ಮಾಡೋದಿದ್ರು ಕೂಡ ಒಂದು ರೇಂಜಿಗೆ ಸ್ವಲ್ಪ ಚಂದವಾಗಿ ಬಾಲ್ ಹಾಕ್ತಾರೆ. ಲೆಫ್ಟ್ ಆರ್ಮ್ ಒಂದು ಸ್ಪಿನ್ ಬೌಲರ್ ಹರ್ಪ್ರೀತ್ ಬ್ರಾರ್. RCB ಮೇಲಂತೂ ಭಾರಿ ಒಳ್ಳೆ ಆಡ್ತಾರಪ್ಪ ಈ ಮನುಷ್ಯ. ಸೊ 1.1.5 ಕೋಟಿಗೆ ಹರ್ಪ್ರೀತ್ ಬ್ರಾರ್ ಅವ್ರನ್ನ ಬೈ ಮಾಡಿದ್ದಾರೆ. ಇದು ಆಲ್ಮೋಸ್ಟ್ ಲೈಕ್ ಓಲ್ಡ್ ಪ್ಲೇಯರ್, ಪಂಜಾಬಿಗೆ ಆಡ್ತಿದ್ದಂತಹ ಆಟಗಾರನೇ ಆಕ್ಷನಲ್ಲಿ 1.5 ಕೋಟಿಗೆ ಅವರನ್ನು ಬೈ ಮಾಡಿದ್ದಾರೆ. ಅದಾದಮೇಲೆ ಎಗೈನ್ ಹರ್ಷ್ದೀಪ್ ಸಿಂಗ್ ಅವರ ಪಂಜಾಬಲ್ಲಿ ಇದ್ದಂಥ ಆಟಗಾರ ರಿಟೈನ್ ಮಾಡಿರಲಿಲ್ಲ, ಬಟ್ ಈಗ RTM ಅಲ್ಲಿ 18 ಕೋಟಿ ಕೊಟ್ಟು ವಾಪಸ್ ಬೈ ಮಾಡಿದ್ದಾರೆ ಅಥವಾ ರಿಟೈನ್ ಮಾಡಿಕೊಂಡಿದ್ದಾರೆ ಹರ್ಷ್ದೀಪ್ ಸಿಂಗ್ ಅವರನ್ನು. ಮತ್ತು ನಮ್ಮ ಕನ್ನಡಿಗ ವಿಜಯ್ ಕುಮಾರ್ ವೈಶಾಖ್ ಅವರನ್ನು 1.8 crore ಬೈ ಮಾಡಿದ್ದಾರೆ ಹರ್ಷ್ದೀಪ್ ಸಿಂಗಿಗೆ ಒಂದು ಸಾಥ್ ಕೊಡಲಿಕ್ಕೆ. ಆ್ಯಂಡ್ ಚಹಲ್ ಇವರು ಇಷ್ಟರಲ್ಲಿ ನನಗೆ ಓಹೋ ಅಂತ ಅನಿಸಿದಂತಂದರೆ ಚಹಲನ್ನು 18 ಕೋಟಿ ಕೊಟ್ಟು ಬೈ ಮಾಡಿದ್ದಾರೆ. ಎನಿ ಡೇ ಎನಿ ಟೈಮ್ ವಿಕೆಟ್ ಟೇಕಿಂಗ್ ಸ್ಪಿನ್ ಬೌಲರ್ ನಮ್ಮ ಚಹಲ್ ಅವರು. ಸೊ ಚಹಲ್ ಮತ್ತು ಹರ್ಪ್ರೀತ್ ಬ್ರಾರ್, ಈ ಕಡೆ ಹರ್ಷ್ದೀಪ್ ಸಿಂಗ್ ಮತ್ತು ವೈಶಾಖ್, ವಿಜಯ್ ಕುಮಾರ್, ಮಾರ್ಕೋ ಆ್ಯನ್ಸನ್ ಮತ್ತು ಆಲ್ರೌಂಡರ್ಸ್ ಆಗಿ ಸ್ಟಾಯ್ನಿಸ್ ಮತ್ತು ಮ್ಯಾಕ್ಸ್ವೆಲ್. ಭಯಾನಕ ಬೌಲಿಂಗ್ ಆಪ್ಷನ್ ಉಂಟು, ತಲೆ ಕೆಡಿಸ್ಕೊಳ್ಬೇಕಾದ ಅಗತ್ಯವೇ ಇಲ್ಲ. ಆ್ಯಂಡ್ ಓವರ್ ಆಲ್ ಟೀಮ್ ನೋಡಿದರೆ ಟಿಲ್ ಮಾರ್ಕೋ ಆ್ಯನ್ಸನ್ ಅಂತೂ ಬ್ಯಾಟಿಂಗ್ ಉಂಟಪ್ಪ. ಅದಾದಮೇಲೆ ಮತ್ತೆ ಪುನಃ ಇಂಪ್ಯಾಕ್ಟ್ ಪ್ಲೇಯರ್ಸ್ ಇರ್ತಾರಲ್ಲ, ಸೊ ಟೆನ್ಷನ್ ಇಲ್ಲ, ಬ್ಯಾಟಿಂಗ್ ಬಗ್ಗೆ ಟೆನ್ಷನ್ ಇಲ್ಲ. ನನಗೆ ಇದೊಂಥರ ಲಾಟ್ರಿ ಟೀಮ್ ಅಂತ ಅನ್ನಿಸ್ತದೆ. ಕ್ಲಿಕ್ ಆದರೆ ಒಟ್ರಾಶಿ ಕ್ಲಿಕ್ ಆಗ್ತದೆ, ಇಲ್ಲ ಇದು ಧಡಾರ್ ಅಂತ ಬಿದ್ದೋಗ್ತದೆ ಅಂತ ಯಾಕೋ ಅನ್ನಿಸ್ತಾ ಉಂಟು. ಯಾಕಂತಂದರೆ ಎಲ್ಲರೂ ಹೊಡೆಬಡೆ ಆಟಗಾರರೇ, ಬಟ್ ಅವ್ರದ್ದು ಕ್ಷಮತೆ ಬಗ್ಗೆ ನನಗೇನು ಡೌಟ್ ಇಲ್ಲ, ಕ್ಯಾಲಿಬರ್ ಉಂಟು, ಎಲ್ಲ ಉಂಟು. ಬಟ್ ಆ ಕನ್ಸಿಸ್ಟೆಂಟ್ ಗೇಮ್ ಬರ್ತದ ಅದು ನಂಗೆ ಗೊತ್ತಿಲ್ಲ. ಮ್ಯಾಕ್ಸ್ವೆಲ್ ಇದು ನಂಗೆ ಗೊತ್ತಿಲ್ಲ. ಜಾಶ್ ಇಂಗ್ಲಿಷ್ ಇಂಡಿಯನ್ ಪಿಚ್ಚಲ್ಲಿ ಗೊತ್ತಿಲ್ಲ, ಇನ್ನೂ ತುಂಬ ಆಡಬೇಕಷ್ಟೇ ಅವರು. ಅಯ್ಯರ್ ಅವ್ರನ್ನ ನಂಬಬಹುದು ಒಂದು ಕಡೆಯಿಂದ ನಿಲ್ತಾರೆ ಅಂತ, ಬಟ್ ಉಳಿದವರಲ್ಲಿ ನಿಲ್ತಾರಾ ಅದು ನಂಗೆ ಗೊತ್ತಿಲ್ಲ. ಶಶಾಂಕ್ ಸಿಂಗ್ 1 ಸೀಸನ್ ಪ್ಲೇಯರ್ ಆಗ್ತಾರಾ ಗೊತ್ತಿಲ್ಲ. ಈ ಸೀಸನ್ಸ್ ಸೂಪರಾಗಿ ಆಡಿದರೆ ಕನ್ಸಿಸ್ಟೆಂಟ್ ಪ್ಲೇಯರ್ ಅಂತ ಆಗ್ತದೆ. ಲಾಸ್ಟ್ ಸೀಸನ್ ಥರ ಕಂಟಿನ್ಯೂ ಮಾಡ್ತಾರ ಫಾರ್ಮನ್ನು ಗೊತ್ತಿಲ್ಲ. ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಒಳ್ಳೆ ಬೈ ಒಂದುಂಟು, ನೆಹಾಲ್ ವಾದೇರ, ಮುಂಬೈಗೆ ಆಡ್ತಿದ್ದಂಥ ಆಟಗಾರ, ಭಾರಿ ಚೆಂದ ಮಾಡಿ ಬ್ಯಾಟಿಂಗ್ ಮಾಡ್ತಾರೆ, ಪವರ್ ಉಂಟು. 4.2 crore ತೊಗೊಂಡಿದ್ದಾರೆ. ಇಂಪ್ಯಾಕ್ಟ್ ಪ್ಲೇಯರ್, ಪರ್ಫೆಕ್ಟ್ ಇಂಪ್ಯಾಕ್ಟ್ ಪ್ಲೇಯರ್. ಮತ್ತು ಇನ್ನೊಂದು ಆಪ್ಷನ್ ವಿಷ್ಣು ವಿನೋದ್. ಐ ಥಿಂಕ್ ವಿಷ್ಣು ವಿನೋದ್ ಕೂಡ ಮುಂಬೈಗೆ ಆಡ್ತಾ ಇದ್ರು ಅಂತ ಕಾಣ್ತದೆ. ಅವರನ್ನು 95 ಲಕ್ಷಕ್ಕೆ ತೊಗೊಂಡಿದ್ದಾರೆ. ಇವರಿಬ್ಬರಲ್ಲಿ ಒಬ್ಬರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ, ಬ್ಯಾಟ್ಸ್ಮನ್ ಬೇಕು ಅಂತಂದರೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡ್ತಾರೆ. ಇಲ್ಲದಿದ್ದರೆ ಒಬ್ಬ ಬೌಲರ್ ಬೇಕು ಅಂತಿದ್ರೆ ಯಶ್ ಠಾಕೂರ್, ಐ ಥಿಂಕ್ ಡೆಲ್ಲಿಗೆ ಆಡ್ತಿದ್ರಲ್ವ ಅವರು 1.6 crore ಸೇಲ್ ಆಗಿದ್ದಾರೆ. ಒಂದು ಎಕ್ಸ್ಟ್ರಾ ಬೌಲಿಂಗ್ ಆಪ್ಷನ್ ಬೇಕು ಅಂತಂದರೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಈ 3 ಜನ ಇದ್ದಾರೆ. ಬ್ಯಾಕಪ್ ಪ್ಲೇಯರ್ಸ್, ಬ್ಯಾಕಪ್ ಪ್ಲೇಯರ್ಸು ಅಂಥ ಬ್ಯಾಕಪ್ ಪ್ಲೇಯರ್ಸ್ ಏನು ಇಲ್ಲ, ಬಟ್ ಸ್ಟಿಲ್ ಒಂದು 3 ಜನ ಇದ್ದಾರೆ. ಯಾರು ಅಂತಂದರೆ ಎಗೈನು ಅವರು ಫಾರಿನರ್, ಈ ಜಾಸ್ ಇಂಗ್ಲಿಷ್ ಅವ್ರನ್ನ ರಿಪ್ಲೇಸ್ ಮಾಡಲಿಕ್ಕೆ ಇನ್ನೊಂದು ಆಸ್ಟ್ರೇಲಿಯಾ ಆಟಗಾರರು, ಬರೀ ಆಸ್ಟ್ರೇಲಿಯಾ ಆಟಗಾರರನ್ನೇ ತಗೊಂಡಿದ್ದಾರೆ ಅಂತ ಕಾಣ್ತದೆ. ಆ್ಯರೋನ್ ಹಾರ್ಡಿ ಅವರು 1.25 crore ಸೇಲ್ ಆಗಿದ್ದಾರೆ. ಹೀಸ್ ನಾಟ್ ಎನ್ ಓಪನರ್, ಬಟ್ ಅವರ ಬಿಗ್ ಬ್ಯಾಶಲ್ಲೆಲ್ಲ ಟಾಪ್ ಆಫ್ ದ ಆರ್ಡ್ರಲ್ಲಿ ಆಡಿದ್ದಾರೆ ಹಾರ್ಡಿ ಅವರು. ಸೊ ಆದ್ದರಿಂದ ಜಾಶ್ ಇಂಗ್ಲಿಷ್ ಅವ್ರನ್ನ ರಿಪ್ಲೇಸ್ ಮಾಡ್ಬೋದು. ಆಗ ಪ್ರಭ್ ಸಿಮ್ರನ್ ಸಿಂಗ್ ಅವರಿಗೆ ಗ್ಲೌ ಕೊಡಬೇಕು, ವಿಕೆಟ್ ಕೀಪಿಂಗ್ ನೀನು ಮಾರ್ರೆ ಅಂತ ಹೇಳಬೇಕಾಗ್ತದೆ. ಇನ್ನೊಬ್ಬ ಬೌಲರ್ ಇದ್ದಾರೆ, ಯಾರನ್ನು ರಿಪ್ಲೇಸ್ ಮಾಡಲಿಕ್ಕೆ ನಂಗೆ ಗೊತ್ತಿಲ್ಲ. ಮಾರ್ಕೋ ಆ್ಯನ್ಸನ್ ಈಸ್ ಆನ್ ಆಲ್ರೌಂಡರ್, ಬಟ್ ಮಾರ್ಕೋ ಆ್ಯನ್ಸನ್ ಯದ್ವಾ ಔಟ್ ಆಫ್ ಫಾರ್ಮ್ ಹೋದ್ರು ಅಥವಾ ಇಂಜೂರ್ಡ್ ಆದರು ಅಂತಿದ್ರೆ ಆವಾಗ ಲಾಕಿ ಫರ್ಗ್ಯೂಸನ್ ಅವರನ್ನು ಆ್ಯಸ್ ಅ ಬೌಲರ್ ಆಡಿಸಬೇಕಾಗ್ತದೆ. ಆಗ ಬ್ಯಾಟಿಂಗ್ ಒಂಚೂರು ವೀಕ್ ಆಗ್ತದೆ, ಖಂಡಿತ ವೀಕ್ ಆಗ್ತದೆ. ಮಾರ್ಕೋ ಆ್ಯನ್ಸನ್ ಥರ ಆಲ್ರೌಂಡರ್ ಆಪ್ಷನ್ ಅಲ್ಲ ಫರ್ಗ್ಯೂಸನ್ ಅವರು. ಅದಕ್ಕೆ ನಾನು ಹೇಳ್ತಾ ಇರೋದು, ಇವರ ಬ್ಯಾಕಪ್ ಆಪ್ಷನ್ ಕರೆಕ್ಟಾಗಿ ಬ್ಯಾಕಪ್ ಆಗಿ ಕೂರ್ತಾ ಇಲ್ಲ. ನಾನು ಹೇಳಿದ್ನಲ್ಲ, ಟೀಮ್ ಬಿಲ್ಡ್ ಮಾಡಿದ್ದಾರೆ, ಟೀಮ್ ಬೈ ಮಾಡಿದ್ದಾರೆ, ಅದರಲ್ಲಿ ನೀವು ಟೀಮ್ ಬಿಲ್ಡ್ ಮಾಡಬೇಕು. ಪ್ಲೇಯರ್ಸನ್ನು ಬೈ ಮಾಡಿದ್ದಾರೆ ಅಷ್ಟೇ. ಸೊ ಲಾಕಿ ಫರ್ಗ್ಯೂಸನ್ ಅವರು ನಾಟ್ ದಿ ಎಕ್ಸಾಕ್ಟ್ ರಿಪ್ಲೇಸ್ಮೆಂಟ್, ಬಟ್ ಒಬ್ಬ ರಿಪ್ಲೇಸ್ಮೆಂಟ್ ಥರ. ಇನ್ನು ಆಲ್ರೌಂಡರೇ ಬೇಕು ಅಂತಿದ್ರೆ ಅಜ್ಮತುಲ್ಲಾ ಒಮರ್ ಜಾಯ್ ಅವ್ರನ್ನ 2.4 crore ಬೈ ಮಾಡಿದ್ದಾರೆ. ಸೊ ಅವರು ಮಾರ್ಕೋ ಆ್ಯನ್ಸನ್ ಅವರಿಗೆ ಒಂದು ರೇಂಜಿಗೆ ರಿಪ್ಲೇಸ್ಮೆಂಟ್ ಅಂತ ಹೇಳ್ಬೋದು, ಬಟ್ ಆ ಲೆವೆಲಿಗಂತೂ ಇಲ್ಲ ಖಂಡಿತವಾಗಿ. ಮತ್ತು ಇವರು 25 ಪ್ಲೇಯರ್ಸನ್ನು ಬೈ ಮಾಡಿದ್ದಾರೆ. ಮ್ಯಾಕ್ಸಿಮಮ್ ಅಂದರೆ 25 ಪ್ಲೇಯರ್ಸನ್ನು ಬೈ ಮಾಡ್ಬೋದಲ್ವಾ ಇವ್ರು. ಹೌದಾ, ಸರಿ, ಹೇಗೂ ದುಡ್ಡುಂಟು, 110 ಕೋಟಿ ತಾಗೋ ಅಂತ ಎಲ್ಲ 25 ಪ್ಲೇಯರ್ಸನ್ನು ಬೈ ಮಾಡಿದ್ದಾರೆ. ಬಟ್ ಯಾರೂ ಕೂಡ ಆ ಪ್ಲೇಯಿಂಗ್ 11 ಅಥವಾ ಇಂಪ್ಯಾಕ್ಟ್ ಪ್ಲೇಯರ್ಸಿಗೆ ಹೋಗುವಂತಹ ಲಿಸ್ಟಲ್ಲಿ ಇಲ್ಲ. ಇವರು ಸುಮ್ಮನೆ ಪಾಪ ಬೆಂಚಲ್ಲಿ ಕೂತ್ಕೊಂಡಿರ್ತಾರೆ.
99% ಬೆಂಚಲ್ಲೇ ಕೂತ್ಕೊಂಡಿರ್ತಾರೆ. ಯಾರ್ದೆಲ್ಲ ಹೆಸರು ಈಗ ಬಂತಲ್ಲ ಅವರೆಲ್ಲರೂ ಕೂಡ ಬೆಂಚಲ್ಲಿ ಕೂತಿರ್ತಾರೆ. ಇಷ್ಟು ಜನರನ್ನು ಬೈ ಮಾಡುವ ಅಗತ್ಯ ಇರಲಿಲ್ಲ ಅಂತ. ಆಯಿತು, ಬೆಂಚಲ್ಲಿ ಒಂದು 3-4 ಜನ ಇದ್ದರೆ ಸಾಕು, 25 ಜನರನ್ನೂ ಬೈ ಮಾಡಿ ಅವರನ್ನೆಲ್ಲ ಬೆಂಚಲ್ಲಿ ಕೂರಿಸಿ ಅದಕ್ಕಿಂತ ಮೇ ಬಿ ಬ್ಯಾಕಪ್ ಪ್ಲೇಯರ್ಸನ್ನು ಇನ್ನೊಂದು ಚೂರು ಸ್ಟ್ರಾಂಗ್ ಮಾಡಿದರೆ ತಲೆಬಿಸಿ ಇರ್ತಾ ಇರಲಿಲ್ಲ ಅಂತ. ಈಗ ತಲೆಬಿಸಿ ಅಂತೆಲ್ಲ, ಯಾರಾದರೂ ಇಂಜೂರ್ ಆದರೆ, ಯಾರಾದರೂ ಕಂಪ್ಲೀಟ್ ಔಟ್ ಆಫ್ ಫಾರ್ಮ್ ಆದರೆ ಅವರನ್ನು ರಿಪ್ಲೇಸ್ ಮಾಡುವಂತಹ ಬ್ಯಾಕಪ್ ಪ್ಲೇಯರ್ಸು ಸ್ವಲ್ಪ ಕಡಿಮೆ ಇದ್ದಾರೆ ಅಂತ ನನಗನ್ನಿಸ್ತಾ ಇದೆ. ಐ ಮೈಟ್ ಬಿ ರಾಂಗ್, ನಾನು ತಪ್ಪು ಹೇಳ್ತಾ ಇರ್ಬೋದು, ಬಟ್ ಆ್ಯಸ್ ಆಫ್ ನೌ ಪ್ಲೇಯಿಂಗ್ 11 ಮತ್ತು ಇಂಪ್ಯಾಕ್ಟ್ ಪ್ಲೇಯರ್ ಚಿಂದಿಯಾಗಿ ಉಂಟು. ನಾನು ಆಗ ಹೇಳಿದಾಗೆ ಇದು ಲಾಟ್ರಿ ಟೀಮ್, ಕ್ಲಿಕ್ ಆದರೆ ನೆಕ್ಸ್ಟ್ ಲೆವೆಲ್ ಕ್ಲಿಕ್ ಆಗ್ತದೆ, ಇಲ್ಲದಿದ್ದರೆ ಹಾಗೆ ಬಿದ್ದೋಗ್ತದೆ. ಬಟ್ ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದರೆ ತುಂಬ ಚೆನ್ನಾಗಿ ಇದೆ. ಪಂಜಾಬ್ ಕಿಂಗ್ಸ್ ಈ ಸಲ ಒಳ್ಳೆಯ ಮುತುವರ್ಜಿಯನ್ನು ವಹಿಸಿ ಒಂದು ಒಳ್ಳೆಯ ತಂಡವನ್ನು ರಚಿಸಿದ್ದಾರೆ. ಶುಭಾಶಯಗಳು. ಪ್ಲೇ ಆಫಿಗೆ ಕ್ವಾಲಿಫೈ ಆಗ್ತದಾಗಿ ಅದೆಲ್ಲ ನಾನು ಹೇಳೋದಿಲ್ಲ, ಸುಮ್ಮನೆ ನಾನೇನೋ ಹೇಳೋದು ಇನ್ನೇನೋ ಆಗೋದು, ಮತ್ತು ಈ ಕ್ಲಿಪ್ಪನ್ನು ಇಟ್ಕೊಂಡು ಟ್ರಾಲ್ ಮಾಡೋದು, ಇವ ದೊಡ್ಡ ಎನಾಲಿಸಿಸ್ ಮಾಡೋದು ಅಂತ ಇವ ಹೇಳಿದ್ದು ಎಲ್ಲ ಉಲ್ಟಾಗಿ. ನಾನು ಫಸ್ಟ್ ಆಫ್ ಆಲ್ ಎನಾಲಿಸಿಸ್ ಎಲ್ಲ ಮಾಡೋದಿಲ್ಲ, ನಮ್ಮ ಒಂದು ಅನಿಸಿಕೆಯನ್ನು ವ್ಯಕ್ತಪಡಿಸೋದು. ಒಳ್ಳೆ ಟೀಮನ್ನು ಬೈ ಮಾಡಿದ್ದಾರೆ, ಶುಭಾಶಯಗಳು. ಇನ್ನು ಸ್ವಲ್ಪ ಹೊತ್ತಾದ ಮೇಲೆ KKR ತಂಡದ ವಿಡಿಯೋ ಬರ್ತದೆ. ಅವರು ಎಂತ ಮಾಡ್ರೆ ಲಾಸ್ಟ್ ಟೈಮ್ ಥರ ಸೂಪರ್ ಟೀಮ್ ಕಟ್ಟಿದಾರ, ಅದು ಆ ವಿಡಿಯೋದಲ್ಲಿ ನೋಡುವ. ಈ ವಿಡಿಯೋ ಇಷ್ಟ ಆಗಿದರೆ ಎಲ್ರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸರಿಯಾಗಿದ್ರೆ ಬರುವ. ನಮಸ್ಕಾರ.